ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ಸಂಸತ್ ಭವನಕ್ಕೆ ನುಗ್ಗುವ ಕಾಕ್ರೋಚ್ ಕಾರ್ಯಕರ್ತರ ಹೋರಾಟ ಆಲ್ಮೋಸ್ಟ್ ಫೇಲ್ಯೂರ್ ಆಗಿದೆ. ಜಿರಳೆ ಪಕ್ಷದ ಕಾರ್ಯಕರ್ತರನ್ನ ತಡೆಯುವಲ್ಲಿ ಸರ್ಕಾರ ಯಶಸ್ವಿಯಾಗಿದೆ. ಆದರೆ ಇದರ ಬೆನ್ನಲ್ಲೇ ಸಂಸತ್ ಒಳಗೆ ಹಾಗೂ ಹೊರಗೆ ನಡೆದ ಬೆಳವಣಿಗೆಗಳು ಇದು ಪ್ರೀ ಪ್ಲಾನ್ಡ್ ಎಕ್ಸಿಕ್ಯೂಷನ್ ಅನ್ನೋ ಅನುಮಾನಗಳಿಗೆ ದಾರಿ ಮಾಡಿಕೊಡ್ತಾ ಇದೆ. ನಿರೀಕ್ಷೆಯಂತೆಯೇ ಪೊಲೀಸ್ ಆಕ್ಷನ್ ವಿರುದ್ಧ ಖರ್ಗೆ ದನಿ ಏರಿಸಿದ್ರೆ, ಇನ್ನೊಂದು ಕಡೆ ಕಾಕ್ರೋಚ್ ವಕ್ತಾರ ಸೋಷಿಯಲ್ ಮೀಡಿಯಾದಲ್ಲಿ ಸುಳ್ಳು ಸುದ್ದಿಗಳನ್ನು ಹಬ್ಬಿಸ್ತಾ ಇರುವಾಗ ಸಿಕ್ಕಿಬಿದ್ದಿದ್ದಾನೆ. ಆಮ್ ಆದ್ಮಿ ಪಾರ್ಟಿ ಕೂಡ ಒಂದೇ ರೀತಿಯ ಸುಳ್ಳುಗಳನ್ನು ಹರಡಿಸ್ತಾ ಇದೆ. ಇನ್ನೊಂದೆಡೆ ಸಿಜೆಪಿ ಬೆನ್ನಲ್ಲೇ ಇನ್ನೂ 2 ಹೋರಾಟಗಳು ರೆಡಿಯಾಗಿದ್ದು, ಇದೆಲ್ಲವೂ ಕೂಡ ಏಕಕಾಲಕ್ಕೆ ಆಗ್ತಾ ಇರೋದು ಅನುಮಾನಗಳಿಗೆ ದಾರಿ ಮಾಡಿಕೊಡ್ತಾ ಇದೆ. ಬಹುಶಃ FCRA ಬಿಲ್ ತಡೆಯೋ ಸಲುವಾಗಿ ಇದು ನಡೀತಾ ಇದೆಯಾ ಅನ್ನೋ ಚರ್ಚೆಗಳು ಶುರುವಾಗಿದೆ. ಇದೆಲ್ಲದರ ಡೀಟೇಲ್ಸ್ ಕೊಡ್ತೀನಿ. ನೀವು ಮಿನಿಟ್ ಮೇಡ್ ಚಾನಲ್ ಅನ್ನು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಾಕ್ ಸ್ವಾತಂತ್ರ್ಯ, ಅಭಿವ್ಯಕ್ತಿ ಸ್ವಾತಂತ್ರ್ಯ, ಇನ್ನಿತರೆ ಯಾವ ದೇಶದಲ್ಲೂ ಇರದ ಸ್ವಾತಂತ್ರ್ಯ ಭಾರತೀಯರಿಗೆ ಸಿಕ್ಕಿದೆ. ಇದನ್ನ ಸದುಪಯೋಗ ಪಡಿಸಿಕೊಂಡ್ರೆ ಯಾರು ಕೂಡ ವಿರೋಧ ಮಾಡೋದಿಲ್ಲ. ತಪ್ಪು ನಡೆದಾಗ ಪ್ರಶ್ನೆ ಕೇಳೋದು, ಸರ್ಕಾರದ ನಿರ್ಧಾರದ ಮೇಲೆ ಅಸಮಾಧಾನವಿದ್ದಾಗ ಧರಣಿ ಕೂರೋದು, ನ್ಯಾಯ ಕೇಳೋದು, ಇದನ್ನೆಲ್ಲ ಯಾವೊಬ್ಬ ಭಾರತೀಯ ಕೂಡ ವಿರೋಧ ಮಾಡ್ತಾ ಇಲ್ಲ. ಆದರೆ ಭಾರತದಲ್ಲಿ ಕಳೆದ ಕೆಲ ವರ್ಷಗಳಲ್ಲಿ ಯಾವುದೇ ಹೋರಾಟ ನಡೆದ್ರೂ ಅದು ದೊಡ್ಡ ಮಟ್ಟಕ್ಕೆ ಹೋಗುವಾಗ ಅದರಲ್ಲಿ ವಿಪಕ್ಷಗಳು ಕೈಜೋಡಿಸಿರುತ್ತವೆ, ಎಡ ಹಾಗೂ ಭಾರತ ವಿರೋಧಿ ಶಕ್ತಿಗಳು ಇರುತ್ತವೆ, ಹಿಂದೂ ವಿರೋಧಿ ಶಕ್ತಿಗಳು ಒಂದಾಗಿರುತ್ತವೆ. ಇದು ಹೇಗೆ, ಯಾಕೆ ಅನ್ನೋದು ಭಾರತೀಯರ ಪ್ರಶ್ನೆ. ಇದೇ ಕಾರಣಕ್ಕೆ ಸಿಜೆಪಿ ಹೋರಾಟದಲ್ಲಿ ಸಾರ್ವಜನಿಕರು ಭಾಗವಹಿಸದೆ ಫಲಾನುಭವಿಗಳು ಮಾತ್ರ ಸೇರಿದ್ರು ಅನ್ನೋ ಟಾಕ್ ಶುರುವಾಗಿದೆ. ಈಗ ಸಂಸತ್ ಭವನಕ್ಕೆ ನುಗ್ಗೋ ಹಂಗಾಮ ಮುಗೀತಾ ಇದ್ದ ಹಾಗೆ ಇದೆಲ್ಲವೂ ಪ್ರೀ ಪ್ಲಾನ್ಡ್ ಎನ್ನಿಸೋ ಘಟನೆಗಳು ನಡೆದಿವೆ. ಮುಂಗಾರು ಅಧಿವೇಶನ ಆರಂಭ ಹಿನ್ನೆಲೆ ನಿನ್ನೆ ಉಭಯ ಸದನಗಳಲ್ಲಿ ಕಲಾಪ ನಡೆದಿದೆ. ಆದರೆ ವಿಪಕ್ಷಗಳ ಕೂಗಾಟ ಚೀರಾಟಕ್ಕೆ ಸಾಕ್ಷಿಯಾಗಿದೆ. ಈ ವೇಳೆ ರಾಜ್ಯಸಭೆಯಲ್ಲಿ ಮಾತನಾಡೋ AICC ಅಧ್ಯಕ್ಷ ಖರ್ಗೆ ಇವತ್ತು ಜಂತರ್ ಮಂತರ್ನಲ್ಲಿ ಸಾವಿರಾರು ಮಕ್ಕಳು ನ್ಯಾಯ ಕೇಳೋದಕ್ಕೆ ಬಂದರೆ ಅವರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದಾರೆ, ಕೊಲ್ಲೋದಕ್ಕೆ ನೋಡಿದ್ದಾರೆ ಅನ್ನೋ ಆರೋಪ ಮಾಡ್ತಾರೆ. ಇದು ಜನರ ದಿಕ್ಕು ತಪ್ಪಿಸೋ ಕೆಲಸ ಅನ್ನೋ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಯಾಕಂದ್ರೆ ಪ್ರೊಟೆಸ್ಟ್ ಶುರುವಾಗಿ ಹತ್ತತ್ರ 1 ತಿಂಗಳಾದ್ರೂ ಇದುವರೆಗೂ ಪೊಲೀಸರು ಯಾರ ಮೇಲೂ ಹಲ್ಲೆ ಮಾಡಿರೋ ವರದಿ ಆಗಿಲ್ಲ. ನಿನ್ನೆ ಮಾತ್ರ ಹೋರಾಟಗಾರರ ಸಂಖ್ಯೆ ಹೆಚ್ಚಿನಲ್ಲಿದ್ರೂ ಆರಂಭದಲ್ಲಿ ಕಂಟ್ರೋಲ್ ಮಾಡೋದಕ್ಕೆ ಯತ್ನಿಸಿದ್ದಾರೆ. ಆದರೆ ವಿದ್ಯಾರ್ಥಿಗಳ ನೆಪದಲ್ಲಿ ಬಂದ ಜಿರಳೆಗಳು ಯಾವಾಗ ಕಲ್ಲು ತೂರಾಟ ಮಾಡಿದ್ವೋ ಸಹಜವಾಗಿ ಅದನ್ನ ಹೇಗೆ ಕಂಟ್ರೋಲ್ ಮಾಡಬೇಕೋ ಹಾಗೆ ಮಾಡಿದ್ದಾರೆ. ಒಂದು ವೇಳೆ ಕಲ್ಲೆಸೆಯೋದನ್ನ ಹಾಗೆ ಬಿಟ್ಟು ಕೈಕಟ್ಟಿ ಕೂತಿದ್ರೆ ಜಿರಳೆಗಳು ಸಂಸತ್ ಭವನದ ಅಂಗಳಕ್ಕೆ ಬರೋ ಸಾಧ್ಯತೆ ಇರ್ತಾ ಇತ್ತು. ಅಲ್ಲಿ ಎಲ್ಲ ರಾಜಕಾರಣಿಗಳು ಐಷಾರಾಮಿ ವಾಹನಗಳನ್ನ ಪಾರ್ಕ್ ಮಾಡಿರ್ತಾ ಇದ್ರು. ಅಪ್ಪಿತಪ್ಪಿ ಯಾವುದಾದ್ರೂ ಒಂದು ಜಿರಳೆ ಬಿಜೆಪಿ ನಾಯಕರನ್ನ ಗುರಿಯಾಗಿಸಿ ಯಾವುದಾದ್ರೂ ಒಂದು ಕಾರ್ ಕಡೆ ಕಲ್ಲೆಸೆದು ಅದು ಬಿಜೆಪಿ ನಾಯಕರದ್ದಾಗಿರದೆ ವಿಪಕ್ಷ ನಾಯಕರದ್ದಾಗಿ ಒಳಗಿದ್ದ ವಿಪಕ್ಷ ನಾಯಕರಿಗೆ ಜಿರಳೆ ಎಸೆದ ಕಲ್ಲು ತಗುಲಿದ್ರೆ ಏನಾಗ್ತಾ ಇತ್ತು? ಇದೆಲ್ಲವನ್ನ ಅವಾಯ್ಡ್ ಮಾಡೋದಕ್ಕೆ ಪೊಲೀಸರು ಅಚ್ಚುಕಟ್ಟಿನ ಕೆಲಸ ಮಾಡಿದ್ದಾರೆ ಅಂತ ಜನರು ಹೇಳ್ತಾ ಇದ್ದಾರೆ. ಶಾಂತಿಯುತ ಹೋರಾಟದಲ್ಲಿ ಶಾಂತಿ ಮಿಸ್ ಆಗ್ತಾ ಇರೋದು ಗಮನಕ್ಕೆ ಬರ್ತಾ ಇದ್ದ ಹಾಗೆ ಪೊಲೀಸರು ಹಾಗೂ CRPF ಪಡೆಗಳು ಅದನ್ನು ಕಂಟ್ರೋಲ್ ಮಾಡಿದ್ದಾರೆ. ಇದೆಲ್ಲ ನಡೆದಿದೆ ಅನ್ನೋದಕ್ಕೆ ಬೇಕಾದಷ್ಟು ದೃಶ್ಯ ಸಾಕ್ಷಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಆದರೂ ಕೂಡ ಅಷ್ಟು ದೊಡ್ಡ ಸೀನಿಯರ್ ಲೀಡರ್ ಆಗಿರೋ ಮಲ್ಲಿಕಾರ್ಜುನ ಖರ್ಗೆ ಅವರು ಕೇವಲ ತಮಗೆ ಎಷ್ಟು ಬೇಕೋ ಅಷ್ಟನ್ನ ಮಾತ್ರ ಹೇಳಿದ್ದು ಸರಿನಾ ಅನ್ನೋದು ಅವರ ಕೋಟ್ಯಂತರ ಅಭಿಮಾನಿಗಳ ಪ್ರಶ್ನೆ. ಹೇಳೋದಾದ್ರೆ 2 ವರ್ಷನೇ ಹೇಳಲಿ, ಇಲ್ಲ ಅಂದ್ರೆ ಪರಿಸ್ಥಿತಿ ಅರ್ಥ ಮಾಡಿಕೊಂಡು ಸದನದಲ್ಲಿ ಆಗಬೇಕಿದ್ದ ಚರ್ಚೆಗೆ ಅನುವು ಮಾಡಿಕೊಡ್ಬೇಕಿತ್ತು. ಅದನ್ನ ಬಿಟ್ಟು ಹೀಗೆ ಹೇಳಿದ್ದು ಸರಿನಾ ಅಂತ ಜನರು ಕೇಳ್ತಾ ಇದ್ದಾರೆ. ಇದೇ ವಿಚಾರ ಈಗ ಪ್ರೀ ಪ್ಲಾನ್ಡ್ ಎನ್ನಿಸ್ಕೊಳ್ತಾ ಇರೋದು. ಯಾಕಂದ್ರೆ ಪ್ರತಿಭಟನೆ ಕೈ ಮೀರಿತು ಅಂದ್ರೆ ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ಪೊಲೀಸ್ ಆಕ್ಷನ್ ತೆಗೆದುಕೊಳ್ಳೋದು ಬಹಳ ಸಹಜ ಪ್ರಕ್ರಿಯೆ. ಇದು ಭಾರತದಲ್ಲಿ ಮಾತ್ರವಲ್ಲ, ಭೂಮಿಯಲ್ಲಿರೋ ಎಲ್ಲಾ ದೇಶಗಳಲ್ಲೂ ಇದೇ ನಡೆಯೋದು. ಕಳೆದ 1 ವಾರದಿಂದ ಜಿರಳೆ ನಾಯಕರು ಪ್ರಧಾನಿ ಬಗ್ಗೆ ಏಕವಚನದಲ್ಲಿ ಮಾತಾಡೋದು, ಪೊಲೀಸರನ್ನ ಪ್ರವೋಕ್ ಮಾಡಿ ಹೇಗಾದ್ರೂ ಮಾಡಿ ತಮ್ಮ ಮೇಲೆ ಲಾಠಿ ಬೀಸುವಂತೆ ಪ್ಲಾನ್ ಮಾಡ್ತಾ ಇದ್ದಿದ್ದು ಹಲವು ಸಲ ಕಂಡು ಬಂದಿತ್ತು. ಆದ್ರಿಂದ ಸಂಸತ್ ಚಲೋ ದಿನ 100ಕ್ಕೆ 100 ಹೋರಾಟ ಆಗುತ್ತೆ ಅನ್ನೋ ನಿರೀಕ್ಷೆ ಎಲ್ಲರಲ್ಲೂ ಇತ್ತು. ಅದರ ಬೆನ್ನಲ್ಲೇ ಅವರು ಹೊಡೆಯಲಿ, ನಾವು ದನಿ ಏರಿಸ್ತೀವಿ ಅನ್ನೋ ರೀತಿ ವ್ಯವಸ್ಥಿತವಾಗಿ ಆಗಿರೋದನ್ನ ನೋಡಿ ಮತ್ತೊಮ್ಮೆ ಎಲ್ಲರೂ ಎಕ್ಸ್ಪೋಸ್ ಆದಂತೆ ಆಗಿದೆ. ಇನ್ನು ಇದೇ ಹೊತ್ತಲ್ಲಿ ಜಿರಳೆ ಪಕ್ಷದಲ್ಲಿ ಮೊದಲ ಸಾಲಲ್ಲಿರೋ ನಾಯಕರ ಪೈಕಿ ಒಬ್ಬನಾದ ಸೌರವ್ ದಾಸ್ ಸುಳ್ಳು ಸುದ್ದಿ ಹರಡಿಸಿ ಸಿಕ್ಕಿಬಿದ್ದಿದ್ದಾನೆ. ಒಂದು ಕಡೆ ಹೋರಾಟ ಹಾಗೂ ಪೊಲೀಸರ ಕೌಂಟರ್ ನಡೀತಾ ಇದ್ದ ಹೊತ್ತಲ್ಲಿ ಸೌರವ್ ದಾಸ್ ತನ್ನ ಅಫಿಷಿಯಲ್ ಸೋಷಿಯಲ್ ಮೀಡಿಯಾ ಅಕೌಂಟ್ ಮೂಲಕ ಗೀತಾಂಜಲಿ ಆಗ್ಮೋ ಮೇಲೆ ಪೊಲೀಸರು ಹಲ್ಲೆ ನಡೆಸಿದ್ದಾರೆ, 12 ವರ್ಷದ ಹೆಣ್ಣು ಮಗುವಿನ ಮೇಲೆ ಪೊಲೀಸರ ಕಡೆಯಿಂದ ಹಲ್ಲೆ ಆಗಿದೆ, ಸುಮಾರು 40ರಿಂದ 50 ಜನರ ತಲೆ ಒಡೆದಿದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿದ್ದಾನೆ. ಇಮಿಡಿಯೇಟ್ ಆಗಿ ಅದಕ್ಕೆ ರೆಸ್ಪಾಂಡ್ ಮಾಡೋ ದೆಹಲಿ ಪೊಲೀಸರು ತಮ್ಮ ಅಧಿಕೃತ ಅಕೌಂಟ್ ಮೂಲಕ ಆ ಆರೋಪಕ್ಕೆ ಅಲ್ಲೇ ಕ್ಲಾರಿಟಿ ಕೊಡ್ತಾರೆ. ಈ ಪೋಸ್ಟ್ನಲ್ಲಿ ಇರುವಂತೆ ಯಾವ ಇನ್ಸಿಡೆಂಟ್ ಕೂಡ ನಡೆದಿಲ್ಲ, ಯಾರು ಈ ಸುಳ್ಳು ಸುದ್ದಿಗಳನ್ನ ನಂಬಬೇಡಿ ಅಂತ ತಿಳಿಸಿದ್ದಾರೆ. ಅಲ್ಲದೆ ಅಭಿಜಿತ್ ದೀಪ್ಗೆ ಹೋರಾಟ ಸ್ಥಳದಲ್ಲಿ ಇದ್ದಂತೆಯೇ ಸೌರವ್ ಅಭಿಜಿತ್ನನ್ನ ಪೊಲೀಸರು ಎತ್ಕೊಂಡು ಹೋಗಿದ್ದಾರೆ ಅಂತ ಪೋಸ್ಟ್ ಮಾಡಿರ್ತಾನೆ. ಅದಕ್ಕೂ ರೆಸ್ಪಾಂಡ್ ಮಾಡೋ ಪೊಲೀಸರು ಅಭಿಜಿತ್ ಹೋರಾಟ ಸ್ಥಳದಲ್ಲೇ ಇದ್ದಾನೆ ಅನ್ನೋ ಕ್ಲಾರಿಟಿ ಕೊಟ್ಟಿರ್ತಾರೆ. ಇದೆಲ್ಲವೂ ಈಗ ಕ್ರಿಮಿನಲ್ ಕೆಲಸ ಎನ್ನಿಸ್ಕೊಳ್ತಾ ಇದೆ. ನೀಟ್ ಪರೀಕ್ಷೆ ಹೆಸರಲ್ಲಿ ಆರಂಭವಾದ ಹೋರಾಟ ಈಗ ನೀಟಾಗಿ ನಡೆಯದೆ ದೇಶದ್ರೋಹದ ಗಾಳಿ ಬೀಸ್ತಾ ಇರೋದು ಜನರಿಗೂ ಅರಿವಾಗಿದೆ.
ಹೀಗಿರುವಾಗ ಕನಿಷ್ಠ ನೈತಿಕತೆಯನ್ನು ಉಳಿಸಿಕೊಳ್ಳೋ ಕೆಲಸ ಆಗದೇ ಇರೋದು ಜನರಿಗೆ ಕೋಪವನ್ನು ತರಿಸ್ತಾ ಇದೆ. ಈ ರೀತಿ ಸುಳ್ಳುಗಳನ್ನು ಹರಡಿಸೋದಕ್ಕೆ ಸೌರವ್ಗೆ 1 ಸೆಕೆಂಡ್ ಸಾಕು. ಆದರೆ ಪ್ರಧಾನಿ ಹೇಳಿದ್ದ ಮಾತನ್ನೇ ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ ಅಕೌಂಟ್ಗೆ 15 ಲಕ್ಷ ಬರುತ್ತೆ ಅಂತ ಬಾಯಿ ಕಳ್ಕೊಂಡು ಕೂರೋ ಮಹಾಜ್ಞಾನಿಗಳಿರೋ ದೇಶದಲ್ಲಿ ಈ ಒಂದು ಸುಳ್ಳು ಎಂಥ ಅನಾಹುತವನ್ನ ಬೇಕಾದರೂ ಕ್ರಿಯೇಟ್ ಮಾಡ್ಬೋದು. ಇದನ್ನ ಗಂಭೀರವಾಗಿ ಪರಿಗಣಿಸಿರೋ ಪೊಲೀಸರು ಸರಿಯಾದ ಆಕ್ಷನ್ಗೆ ರೆಡಿಯಾಗಿದ್ದಾರೆ. ಆದರೆ ಅಲ್ಲೂ ಕೂಡ ಇವರಿಗೆ ಅಡ್ವಾಂಟೇಜ್ ಇದೆ. ಆಕ್ಷನ್ ತೆಗೆದುಕೊಳ್ತಾ ಇದ್ದ ಹಾಗೆ ನ್ಯಾಯ ಕೇಳಿದ್ದಕ್ಕೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂದ್ರೆ ಮುಗಿದೋಯ್ತು. ಅದನ್ನ ಮತ್ತಷ್ಟು ಹೈಪ್ ಮಾಡೋದಕ್ಕೆ ಒಂದಷ್ಟು ಜನರು ಬಂದು ಕಣ್ಣೀರು ಹಾಕಿದ್ರೆ ಆಯ್ತು. ಅದನ್ನೂ ನಂಬೋ ಪ್ರಬುದ್ಧರು ನಮ್ಮ ದೇಶದಲ್ಲಿ ಇರೋದ್ರಿಂದ ಇವರನ್ನ ಹ್ಯಾಂಡಲ್ ಮಾಡೋದು ಸುಲಭ ಇಲ್ಲ ಅಂತ ಜನರು ಮಾತಾಡೋ ಹಾಗಾಗಿದೆ. ಇನ್ನೊಂದೆಡೆ ಆಮ್ ಆದ್ಮಿ ನಾಯಕರು ಕೂಡ ಇದೇ ರೀತಿ ಆಧಾರವಿಲ್ಲದ ವಿಚಾರಗಳನ್ನ ಮುಂದೆ ತಂದು ಸುದ್ದಿ ಆಗ್ತಾ ಇದ್ದಾರೆ. ಪೊಲೀಸರು ಅಭಿಜಿತ್ ವಶಕ್ಕೆ ಪಡೆಯುವ ಮುನ್ನ ಆತನನ್ನ ಅರೆಸ್ಟ್ ಮಾಡಲಾಗಿದೆ ಅಂತ ಆಮ್ ಆದ್ಮಿ ಪ್ರೆಸ್ ಮೀಟ್ ಮಾಡಿ ಜನರ ದಿಕ್ಕು ತಪ್ಪಿಸೋ ಕೆಲಸ ಮಾಡಿದೆ ಅನ್ನೋ ಆರೋಪ ಬಂದಿದೆ. ಅಲ್ಲದೆ ಟಿಯರ್ ಗ್ಯಾಸ್ ಪ್ರಯೋಗ ಮಾಡಿ ಹೋರಾಟಗಾರರನ್ನ ಟಾರ್ಗೆಟ್ ಮಾಡಿದ್ದಾರೆ ಅನ್ನೋ ಆರೋಪ ಕೂಡ ಮುಂದುವರೆದಿದೆ. ಆದರೆ ಇದೆಲ್ಲವೂ ಕೂಡ ನಿರೀಕ್ಷಿತವೇ ಅಂತ ಅನ್ನಿಸ್ಕೊಳ್ತಾ ಇದೆ. ಇನ್ನು ಇದೆಲ್ಲದರ ಮಧ್ಯೆ ಬೇರೆ ಬೇರೆ ದಿಕ್ಕಿನಿಂದ ಹೋರಾಟಗಳು ರೆಡಿ ಆಗ್ತಾ ಇರೋದು ಕೂಡ ಹಲವು ಆಯಾಮದಲ್ಲಿ ಚರ್ಚೆಗೆ ದಾರಿ ಮಾಡಿಕೊಡ್ತಾ ಇದೆ. ಭಾರತ ಸರ್ಕಾರದ 5 ಲಕ್ಷ ಕೋಟಿ ಮೌಲ್ಯದ MNC ಇನ್ವೆಸ್ಟ್ಮೆಂಟ್ ಪ್ರಾಜೆಕ್ಟ್ ವಿರುದ್ಧ ಮಹಾರಾಷ್ಟ್ರದಲ್ಲಿ ಪ್ರತಿಭಟನೆ ನಡೆದಿದ್ದು ಅದನ್ನ ದೊಡ್ಡ ಹಂತಕ್ಕೆ ತಗೊಂಡು ಹೋಗೋ ಲಕ್ಷಣಗಳು ಕಾಣಿಸ್ತಾ ಇದೆ. ಇನ್ನೊಂದು ಕಡೆ ಭಾರತ US ಡೀಲ್ ವಿರೋಧಿಸಿ ಪಂಜಾಬ್ನಲ್ಲಿ ರೈತರ ಹೆಸರಿನ ಪ್ರತಿಭಟನೆ ನಡೀತಾ ಇದ್ದು ದೆಹಲಿ ಕಡೆಗೆ ಟ್ರ್ಯಾಕ್ಟರ್ ತರೋ ಬಗ್ಗೆ ಘೋಷಣೆ ಮಾಡಿದ್ದಾರೆ. ಮತ್ತೊಂದೆಡೆ ಆಲ್ರೆಡಿ ಜಿರಳೆಗಳು ಬೀದಿಯಲ್ಲಿವೆ. ಎಲ್ಲರೂ ಕೂಡ ಏಕಕಾಲಕ್ಕೆ ಅಟ್ಯಾಕ್ ಮಾಡ್ತಾ ಇರೋದನ್ನ ನೋಡಿದ್ರೆ FCRA ಬಿಲ್ಗೆ ಅಡೆತಡೆ ತರಿಸೋದಕ್ಕೆ ಕೇಂದ್ರ ಸರ್ಕಾರವನ್ನ ಡೈವರ್ಟ್ ಮಾಡೋದಕ್ಕೆ ಪ್ಲಾನ್ ಮಾಡಿದ್ದಾರಾ ಅನ್ನೋ ಅನುಮಾನಗಳು ಕೂಡ ದಟ್ಟವಾಗ್ತಾ ಇದೆ. ಯಾಕಂದ್ರೆ ಸದ್ಯ ಇರೋ ಮಾಹಿತಿಗಳ ಪ್ರಕಾರ ಬಹುತೇಕ ಅನಿರೀಕ್ಷಿತ ಹೋರಾಟಗಳಿಗೆ, ಅದರಲ್ಲೂ ತಿಂಗಳಾನುಗಟ್ಟಲೆ ಬೀದಿಯಲ್ಲಿ ಕೂರಿಸೋ ಹೋರಾಟಗಳು ನಡೀತಾ ಇರೋದೇ ಟೂಲ್ ಕಿಟ್ ಹಾಗೂ ವಿದೇಶಿ ಫಂಡ್ಗಳಿಂದ ಅನ್ನೋದು. FCRA ಬಿಲ್ ಜಾರಿ ಆಯಿತು ಅಂದ್ರೆ ಇದೆಲ್ಲದಕ್ಕೂ ಕೂಡ ಬ್ರೇಕ್ ಬೀಳುತ್ತೆ. ಆಮೇಲೆ ಸಂಬಳ ಇಲ್ಲದೆ ಹೋರಾಟ ನಡೆಸೋದು ಕಷ್ಟ ಆಗುತ್ತೆ. ಆದ್ರಿಂದ ಇದು ಸಾಕಷ್ಟು ಜನರ ಜೀವನದ ಪ್ರಶ್ನೆ ಆಗಿರೋದ್ರಿಂದ ಹೇಗಾದ್ರೂ ಮಾಡಿ ಇದಕ್ಕೆ ತಡೆ ಹಾಕಬೇಕು ಅಂತ ಏಕಕಾಲಕ್ಕೆ ಹೋರಾಟ ನಡೆಸೋ ಕೆಲಸಗಳು ಆಗ್ತಾ ಇದೆಯಾ ಅನ್ನೋ ಅನುಮಾನಗಳು ಕೂಡ ಜನರಿಗೆ ದಟ್ಟವಾಗಿ ಕಾಡ್ತಾ ಇದೆ. ಇದೆಲ್ಲವನ್ನ ನೋಡಿದ ಮೇಲೆ ಒಂದು ವಿಷಯ ಜನರಿಗೆ ಅರ್ಥವಾಗಿದೆ. ಅದೇನಂದ್ರೆ ಹಿಂದಿನ ಕಾಲದಂತೆ ಸುಳ್ಳು ಹೇಳಿ ಭಾರತೀಯರನ್ನ ಯಾಮಾರಿಸೋದಕ್ಕೆ ಈಗ ಆಗೋದಿಲ್ಲ ಅನ್ನೋದು. ಆದರೆ ನಮ್ಮ ದೇಶದಲ್ಲಿ 100ಕ್ಕೆ 100 ಪ್ರಬುದ್ಧರು, ದೇಶ ಪ್ರೇಮಿಗಳು ಎಲ್ಲಾ ವಿಚಾರವನ್ನು ಸರಿಯಾಗಿ ತಿಳಿದುಕೊಂಡು ಪ್ರತಿಕ್ರಿಯೆ ನೀಡುವವರು ಇಲ್ಲದೆ ಇರೋದ್ರಿಂದ ಇದೆಲ್ಲದಕ್ಕೂ ಅಂತ್ಯ ಅನ್ನೋದು ಇಲ್ವೇ ಇಲ್ಲ. ಒಳ್ಳೆಯದು ಇದ್ಮೇಲೆ ಕೆಟ್ಟದ್ದು ಇರಲೇಬೇಕಲ್ವಾ, ದೇವರಿದ್ಮೇಲೆ ದೆವ್ವ ಇರಲೇಬೇಕಲ್ವಾ ಅನ್ನೋ ಹಾಗೆ ಎಲ್ಲವೂ ಜೊತೆಗೆ ಸಾಗುತ್ತೆ. ನಾವೇ ಅನುಸರಿಸಿಕೊಂಡು ಹೋಗ್ಬೇಕು ಅಂತ ಭಾರತೀಯರು ಹೇಳ್ತಾ ಇದ್ದಾರೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಈ ಸ್ಟೋರಿ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ತಪ್ಪದೆ ಕಮೆಂಟ್ ಮಾಡಿ.